ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ದಂಡಿ ಯಾತ್ರೆ ಸ್ಮೃತಿ ದಿನ, ಸ್ವಾತಂತ್ರ್ಯ ಸೇನಾನಿಗಳ ತ್ಯಾಗ ಸ್ಮರಣೆ. ರಾಜ್ಯ ಮುಂಗಡ ಪತ್ರ, ಹುಬ್ಬಳ್ಳಿ ಧಾರವಾಡಕ್ಕೆ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೌಶಲ ತರಬೇತಿ ಅಕಾಡೆಮಿ ಸ್ಥಾಪನೆಗೆ ಪ್ರಾವಧಾನ. ಗಣಿಬಾಧಿತ ಜಿಲ್ಲೆಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ HPV ಲಸಿಕೆ ನೀಡಲು ಕೇಂದ್ರ ಸರ್ಕಾರದಿಂದ ತ್ರೈಮಾಸಿಕ ಅಭಿಯಾನ. ಮಾರ್ಚ್ 12ರಂದು ಸಬರಮತಿ ಆಶ್ರಮದಿಂದ ಆರಂಭಿಸಿ ಏಪ್ರಿಲ್ 6ರವರೆಗೆ 24 ದಿನಗಳ ಕಾಲ 385 ಕಿಲೋಮೀಟರ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಸತ್ಯಾಗ್ರಹಿಗಳು ಕ್ರಮಿಸಿ ಬ್ರಿಟಿಷರ ವಿರುದ್ಧ ನಡೆಸಿದ ಉಪ್ಪಿನ ಕರ ನಿರಾಕರಣೆಯ ದಂಡಿ ಯಾತ್ರೆ ಸ್ಮೃತಿ ದಿನ ಆಚರಿಸಲಾಯಿತು. ಸ್ವಾತಂತ್ರ್ಯ ಸೇನಾನಿಗಳ ಸಾಹಸ, ತ್ಯಾಗ ಮತ್ತು ರಾಷ್ಟ್ರಭಕ್ತಿಯನ್ನು ದೇಶಾದ್ಯಂತ ಸ್ಮರಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. 1930 को महात्मा गांधी ने साबरमती आश्रम से दांडी यात्रा शुरू की थी. ये भारत के स्वतंत्रता आंदोलन का एक टर्निंग पॉइंट था, क्योंकि इस यात्रा ने देश के कोने कोने को एक लक्ष्य के साथ जोड़ दिया था, और ये लक्ष्य था भारत की आजादी. आज ऐतिहासिक यात्रा के करीब 100 वर्ष के आसपास हम भारतीय फिर एक नई यात्रा पर निकले हैं. ये यात्रा है विकसित भारत की यात्रा. ಹುಬ್ಬಳ್ಳಿ ಧಾರವಾಡಕ್ಕೆ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೌಶಲ ತರಬೇತಿ ಅಕಾಡೆಮಿ ಸ್ಥಾಪನೆಗೆ ಹಣಕಾಸು ಸಚಿವರೂ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸಕ್ತ ಸಾಲಿನ ಮುಂಗಡ ಪತ್ರದಲ್ಲಿ ಪ್ರಾವಧಾನ ಕಲ್ಪಿಸಿದ್ದಾರೆ. ಪ್ರಸಕ್ತ 2026-27ನೇ ಸಾಲಿನ ಆರ್ಥಿಕ ವರ್ಷದ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗೆ ಗಣನೀಯ ಪ್ರಮಾಣದಲ್ಲಿ ಅನುದಾನ ಒದಗಿಸಿದ್ದಾಗಿ ಧಾರವಾಡದ ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಸೆಂಟರ್ CMDR ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಜೆಟ್ಟಿನ ಒಂದು ಮುಖ್ಯವಾದಂತಹ ವಿಷಯಗಳನ್ನ ನೋಡೋದಾದ್ರೆ, ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಮುಖ್ಯವಾದಂತಹ ಕ್ರಮಗಳನ್ನ ಈ ಬಜೆಟ್ನಲ್ಲಿ ರೂಪಿಸಲಾಗಿದೆ. ಮುಖ್ಯ ವಿಷಯ ಇಲ್ಲಿ ಅಂತಂದ್ರೆ, ಈ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಬಜೆಟ್ನಲ್ಲಿ ಘೋಷಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಉತ್ತರ ಕರ್ನಾಟಕದ ಭಾಗದಲ್ಲಿ ಸಕ್ರಿಯವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಒಂದು ಅಸಮತೋಲನ ನಿವಾರಣೆ ಮಾಡಬಹುದು ಅನ್ಸುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ಇನ್ ಜನರಲ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅಂತ ನೋಡಿದಾಗ 56,500 ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳತಕ್ಕಂಥ ಒಂದು ಕ್ರಮವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ರಾಜ್ಯದ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ 8.1% ಬೆಳೀತಾ ಇದೆ. ಇದೊಂದು ಒಳ್ಳೆಯ ಭಾಗ ಬಜೆಟ್ ಇಂದ ಅಂತ ಹೇಳ್ಬೋದು. ನಾವು ರಾಷ್ಟ್ರದ ಗ್ರೋತ್ ಅನ್ನ ನೋಡಿದಾಗ, ರಾಷ್ಟ್ರದ GDP ಗ್ರೋತ್ ಅನ್ನ ನೋಡಿದಾಗ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಭಾಗದಲ್ಲಿ ನಮ್ಮ ರಾಜ್ಯದ ಒಂದು GDP ಬೆಳೀತಾ ಇದೆ. ಇದೊಂದು ಸಂತಸವಾದಂತ ವಿಷಯ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಗೌರಮ್ಮ ಚೆನ್ನಪ್ಪ ಹಲಗತ್ತಿ ದತ್ತಿ ಅಂಗವಾಗಿ ಸುನಿತಾ ಮಾದರ್ ಅವರಿಗೆ ಶ್ರಮಿಕ ಮಹಿಳೆ ಪ್ರಶಸ್ತಿ ನೀಡಿ ಗೌರವಿಸಿತು. ಶ್ರಮಿಕ ಮಹಿಳೆ ಪ್ರಶಸ್ತಿಗೆ ಭಾಜನರಾದ ಸುನಿತಾ ಮಾದರ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಶ್ರಮಿಕ ಮಹಿಳೆಯ ಪ್ರಶಸ್ತಿಯನ್ನು ಮಹಿಳಾ ದಿನಾಚರಣೆಯೆಂದು ನನ್ನನ್ನು ಗುರುತಿಸಿ ನೀಡುತ್ತಿರುವುದು ಬಹಳ ಸಂತೋಷವಾಗಿದೆ. ನನ್ನಂತ ಶ್ರಮಿಕ ಮಹಿಳೆಯರು ಬಹಳಷ್ಟು ಇದ್ದಾರೆ. ಅವರನ್ನು ಗೌರವಿಸುವಂತಾಗಲಿ ಎಂದು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಜ್ಯದ ಗಣಿಬಾಧಿತ 6 ಜಿಲ್ಲೆಗಳಲ್ಲಿ ಆದ್ಯತೆಯ ಮೇರೆಗೆ 14 ವರ್ಷದ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಯಲು HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ ನೀಡುವ ವಿಶೇಷ ಅಭಿಯಾನ ಕಳೆದ 11ನೇ ತಾರೀಖಿನಿಂದ ಆರಂಭಗೊಂಡಿದೆ. ಮುಂಬರುವ 3 ತಿಂಗಳುಗಳ ಕಾಲ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆಯನ್ನು ಕೇಂದ್ರ ಸರ್ಕಾರ ಉಚಿತವಾಗಿ ನೀಡಲಿದೆ. ಬಳ್ಳಾರಿ ಜಿಲ್ಲೆಯ ಒಟ್ಟು 17,000 ಬಾಲಕಿಯರಿಗೆ
ಎಚ್ಪಿವಿ ಲಸಿಕೆ ನೀಡಿಕೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಯಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ವುಮನ್ ಪಾಪ್ಯುಲಾ ವೈರಸ್ ಲಸಿಕೆ ಅಂತ ಅದು ಕೊಡೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ನ ತಡೆ ಹಿಡಬಹುದು. ಗರ್ಭಕಂಠದ ಕ್ಯಾನ್ಸರ್ 4 ವಿಧಾನಗಳಲ್ಲಿ ಇರುತ್ತೆ. ಲಸಿಕೆ ಪಡೆಯೋದ್ರಿಂದ 99% ಕ್ಯಾನ್ಸರ್ನ ತಡೆ ಹಿಡಬಹುದು. ಕೇಂದ್ರ ಸರ್ಕಾರ ನೀಡಿರುವಂತಹ ಸಹಕಾರದಿಂದ ರಾಜ್ಯ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ನಮ್ಮ ಸರ್ಕಾರ ಆಸ್ಪತ್ರೆಗಳಲ್ಲಿ HPV ಲಸಿಕೆ ನೀಡುವಂತ ವ್ಯವಸ್ಥೆ ಇರುತ್ತೆ. ನಾವೆಲ್ಲರೂ ತಮ್ಮ ಮಗುವನ್ನು ಕರ್ಕೊಂಡು ಬಂದು ಲಸಿಕೆಯನ್ನು ಕೊಡಿಸಬೇಕು ಅಂತ ನಮ್ಮ ಮನವಿ. ಹಾಗೂ 14 ವರ್ಷ ತುಂಬಿರುವಂತ ಹೆಣ್ಣು ಮಕ್ಕಳಿಗೆ ಈ ಲಸಿಕೆ ನೀಡುವಂತ ವ್ಯವಸ್ಥೆ ಇರುತ್ತೆ. ಯಾವುದೇ ಅಡ್ಡ ಪರಿಣಾಮಗಳು ಇದರಲ್ಲಿ ಇರಲ್ಲ. ಗ್ಲುಕೋಮಾ ಕಾಚಿ ಬಿಂದು ಗಂಭೀರ ಕಣ್ಣಿನ ಕಾಯಿಲೆ, ದೃಷ್ಟಿಯ ಸದ್ದಿಲ್ಲದ ಕಳ್ಳ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ಮಾರ್ಚ್ ತಿಂಗಳನ್ನು ಕಾರ್ಯನಿರ್ವಹಿಸುವ ಸ್ಥಳದಲ್ಲಿ ಕಣ್ಣಿನ ಆರೋಗ್ಯ ರಕ್ಷಣೆ ಮಾಸಿಕವನ್ನಾಗಿ ಆಚರಿಸಲಾಗುತ್ತಿದೆ. ಧಾರವಾಡದ ಎಂಎಂ ಜೋಶಿ ನೇತ್ರವಿಜ್ಞಾನ ಸಂಸ್ಥೆಯ ಹಿರಿಯ ನೇತ್ರತಜ್ಞ ಡಾ ಕೃಷ್ಣ ಪ್ರಸಾದ್ ಗ್ಲುಕೋಮಾ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಗ್ಲುಕೋಮಾ ಎನ್ನುವ ಕಾಯಿಲೆಯ ಬಗ್ಗೆ ಇರುವ ಅಜ್ಞಾನ ಅಥವಾ ಅಂಧಶ್ರದ್ಧೆ ಏನಿದೆ ಅದು ಬಹಳ ಜನಗಳಿಗೆ, ಲಕ್ಷಾಂತರ ಜನಗಳಿಗೆ ಶಾಶ್ವತ ಅಂಧತ್ವವನ್ನು ಉಂಟು ಮಾಡ್ತಾ ಇದೆ. ಈ ಅಜ್ಞಾನವನ್ನು ತಡೆಗಟ್ಟಲಿಕ್ಕೆ ಗ್ಲುಕೋಮಾಯಿಂದ ಜನಗಳಿಂದ ದೃಷ್ಟಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಒಂದು ನಮ್ಮ ಪ್ರಯತ್ನ ನಡೆದಿದೆ. ಗ್ಲುಕೋಮಾ ಸದ್ದಿಲ್ಲದೆ ಬರುವ ಅಂಧತ್ವ, ಅದು ವಯಸ್ಸಾದ ಮೇಲೆ ಬರೋದು ಜಾಸ್ತಿ. ಯಾರಿಗಾರು ಫ್ಯಾಮಿಲಿನಲ್ಲಿ, ಅವರ ಕುಟುಂಬದಲ್ಲಿ ಯಾರಿಗಾರು ಗ್ಲುಕೋಮಾ ಇದ್ರೆ, ರಕ್ತ ಸಂಬಂಧಿಕರಲ್ಲಿ ಗ್ಲುಕೋಮಾ ಇರೋದು ಸಂಭವ ಹೆಚ್ಚಿರ್ತದೆ. ದಪ್ಪ ಕನ್ನಡಕ ಹಾಕ್ತಾ ಇದ್ರೆ, ಸಕ್ಕರೆ ಕಾಯಿಲೆ ಇದ್ರೆ, BP ಕಾಯಿಲೆ ಇದ್ರೆ, ಥೈರಾಯ್ಡ್ ಕಾಯಿಲೆ ಇದ್ರೆ, ಅಥವಾ ಯಾವುದೇ ರೀತಿಯ ಸ್ಟೀರಾಯ್ಡ್ ಔಷಧಿಗಳನ್ನು ಉಪಯೋಗ ಮಾಡ್ತಾ ಇದ್ರೆ ಅವರಿಗೆ ಗ್ಲುಕೋಮಾ ಬರೋ ಸಂಭವ ಹೆಚ್ಚಿರ್ತದೆ. ಗ್ಲುಕೋಮಾನಲ್ಲಿ ಕಣ್ಣಿನ ಗುಡ್ಡೆಯ ಒತ್ತಡ ಹೆಚ್ಚಾಗತ್ತೆ. ಅದು ಕಣ್ಣಿನ ನರದ ಮೇಲೆ ಒತ್ತಡ ಹಾಕಿ ನರ ಕ್ರಮೇಣವಾಗಿ ಬಹಳ ನಿಧಾನವಾಗಿ ಅದು ಕ್ಷೀಣಿಸ್ತಾ ಹೋಗ್ತದೆ. ಪಕ್ಕದ ದೃಷ್ಟಿ ಹೋಗಿ ಮಧ್ಯದ ದೃಷ್ಟಿ ಹೋಗ್ಲಿಕ್ಕೆ ಇನ್ನೂ ಸಮಯ ಹಿಡಿಯೋದ್ರಿಂದ ಬಹಳ ಜನಗಳಿಗೆ ಗ್ಲುಕೋಮಾ ಬಂದಿದೆ ಅಂತ ಗೊತ್ತೇ ಆಗೋದಿಲ್ಲ. ಗ್ಲುಕೋಮಾ ಯಾಕೆ ಕೆಟ್ಟ ಕಾಯಿಲೆ ಅಂದ್ರೆ, ಗ್ಲುಕೋಮಾನಲ್ಲಿ ಹೋದ ದೃಷ್ಟಿ ಮತ್ತೆ ಬರೋದಿಲ್ಲ. ಉಳಿದ ದೃಷ್ಟಿಯನ್ನಷ್ಟೇ ಉಳಿಸ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.